ಕಂಡು ಕೇಳರಿಯದ ವಿಮಾನ ದುರಂತದಲ್ಲಿ 274ಕ್ಕೂ ಹೆಚ್ಚು ಜನ ದಾರುಣವಾಗಿ ಸಾವನ್ನಪ್ಪಿದ್ರು. ಮೃತರ ಕುಟುಂಬಸ್ಥರನ್ನ ಕರೆತರಲು ಸರ್ಕಾರ ವ್ಯವಸ್ಥೆಯನ್ನ ಮಾಡ್ತಾ ಇದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಗುರುತಿಸಿರುವ ಸರ್ಕಾರ ಮೃತರ ಕುಟುಂಬಸ್ಥರನ್ನ ಮನೆಗಳಿಂದ ಕರೆತರಲು ವ್ಯವಸ್ಥೆಯನ್ನ ಮಾಡಲಾಗಿದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಈಗ ವ್ಯವಸ್ಥೆ ಮಾಡಿದ್ದಾರೆ. ಸದ್ಯಕ್ಕಂತೂ ಇದೊಂದು ಘಟನೆ ಆಗಿರೋದು ಎಲ್ಲರನ್ನೂ ಕೂಡ ಈಗ ಒಂದು ರೀತಿಯಲ್ಲಿ ದಿಗ್ಭ್ರಾಂತರನ್ನಾಗುವಾಗ ಮಾಡಿದೆ. ಕಂಡು ಕೇಳರಿಯದ ವಿಮಾನ ದುರಂತದಲ್ಲಿ 274ಕ್ಕೂ ಹೆಚ್ಚು ಜನ ದಾರುಣವಾಗಿ ಸಾವನ್ನಪ್ಪಿದ್ರು. ಮೃತರ ಕುಟುಂಬಸ್ಥರನ್ನ ಕರೆತರಲು ಸರ್ಕಾರ ವ್ಯವಸ್ಥೆಯನ್ನ ಮಾಡ್ತಾ ಇದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಗುರುತಿಸಿರುವ ಸರ್ಕಾರ ಮೃತರ ಕುಟುಂಬಸ್ಥರನ್ನ ಮನೆಗಳಿಂದ ಕರೆತರಲು ವ್ಯವಸ್ಥೆಯನ್ನ ಮಾಡಲಾಗಿದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಈಗ ವ್ಯವಸ್ಥೆ ಮಾಡಿದ್ದಾರೆ. ಸದ್ಯಕ್ಕಂತೂ ಇದೊಂದು ಘಟನೆ ಆಗಿರೋದು ಎಲ್ಲರನ್ನೂ ಕೂಡ ಈಗ ಒಂದು ರೀತಿಯಲ್ಲಿ ದಿಗ್ಭ್ರಾಂತರನ್ನಾಗುವಾಗ ಮಾಡಿದೆ. ಕಂಡು ಕೇಳರಿಯದ ವಿಮಾನ ದುರಂತದಲ್ಲಿ 274ಕ್ಕೂ ಹೆಚ್ಚು ಜನ ದಾರುಣವಾಗಿ ಸಾವನ್ನಪ್ಪಿದ್ರು. ಮೃತರ ಕುಟುಂಬಸ್ಥರನ್ನ ಕರೆತರಲು ಸರ್ಕಾರ ವ್ಯವಸ್ಥೆಯನ್ನ ಮಾಡ್ತಾ ಇದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಗುರುತಿಸಿರುವ ಸರ್ಕಾರ ಮೃತರ ಕುಟುಂಬಸ್ಥರನ್ನ ಮನೆಗಳಿಂದ ಕರೆತರಲು ವ್ಯವಸ್ಥೆಯನ್ನ ಮಾಡಲಾಗಿದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಈಗ ವ್ಯವಸ್ಥೆ ಮಾಡಿದ್ದಾರೆ. ಸದ್ಯಕ್ಕಂತೂ ಇದೊಂದು ಘಟನೆ ಆಗಿರೋದು ಎಲ್ಲರನ್ನೂ ಕೂಡ ಈಗ ಒಂದು ರೀತಿಯಲ್ಲಿ ದಿಗ್ಭ್ರಾಂತರನ್ನಾಗುವಾಗ ಮಾಡಿದೆ. ಕಂಡು ಕೇಳರಿಯದ ವಿಮಾನ ದುರಂತದಲ್ಲಿ 274ಕ್ಕೂ ಹೆಚ್ಚು ಜನ ದಾರುಣವಾಗಿ ಸಾವನ್ನಪ್ಪಿದ್ರು. ಮೃತರ ಕುಟುಂಬಸ್ಥರನ್ನ ಕರೆತರಲು ಸರ್ಕಾರ ವ್ಯವಸ್ಥೆಯನ್ನ ಮಾಡ್ತಾ ಇದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಗುರುತಿಸಿರುವ ಸರ್ಕಾರ ಮೃತರ ಕುಟುಂಬಸ್ಥರನ್ನ ಮನೆಗಳಿಂದ ಕರೆತರಲು ವ್ಯವಸ್ಥೆಯನ್ನ ಮಾಡಲಾಗಿದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಈಗ ವ್ಯವಸ್ಥೆ ಮಾಡಿದ್ದಾರೆ. ಸದ್ಯಕ್ಕಂತೂ ಇದೊಂದು ಘಟನೆ ಆಗಿರೋದು ಎಲ್ಲರನ್ನೂ ಕೂಡ ಈಗ ಒಂದು ರೀತಿಯಲ್ಲಿ ದಿಗ್ಭ್ರಾಂತರನ್ನಾಗುವಾಗ ಮಾಡಿದೆ. ಕಂಡು ಕೇಳರಿಯದ ವಿಮಾನ ದುರಂತದಲ್ಲಿ 274ಕ್ಕೂ ಹೆಚ್ಚು ಜನ ದಾರುಣವಾಗಿ ಸಾವನ್ನಪ್ಪಿದ್ರು. ಮೃತರ ಕುಟುಂಬಸ್ಥರನ್ನ ಕರೆತರಲು ಸರ್ಕಾರ ವ್ಯವಸ್ಥೆಯನ್ನ ಮಾಡ್ತಾ ಇದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಗುರುತಿಸಿರುವ ಸರ್ಕಾರ ಮೃತರ ಕುಟುಂಬಸ್ಥರನ್ನ ಮನೆಗಳಿಂದ ಕರೆತರಲು ವ್ಯವಸ್ಥೆಯನ್ನ ಮಾಡಲಾಗಿದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಈಗ ವ್ಯವಸ್ಥೆ ಮಾಡಿದ್ದಾರೆ. ಸದ್ಯಕ್ಕಂತೂ ಇದೊಂದು ಘಟನೆ ಆಗಿರೋದು ಎಲ್ಲರನ್ನೂ ಕೂಡ ಈಗ ಒಂದು ರೀತಿಯಲ್ಲಿ ದಿಗ್ಭ್ರಾಂತರನ್ನಾಗುವಾಗ ಮಾಡಿದೆ. ಕಂಡು ಕೇಳರಿಯದ ವಿಮಾನ ದುರಂತದಲ್ಲಿ 274ಕ್ಕೂ ಹೆಚ್ಚು ಜನ ದಾರುಣವಾಗಿ ಸಾವನ್ನಪ್ಪಿದ್ರು. ಮೃತರ ಕುಟುಂಬಸ್ಥರನ್ನ ಕರೆತರಲು ಸರ್ಕಾರ ವ್ಯವಸ್ಥೆಯನ್ನ ಮಾಡ್ತಾ ಇದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಗುರುತಿಸಿರುವ ಸರ್ಕಾರ ಮೃತರ ಕುಟುಂಬಸ್ಥರನ್ನ ಮನೆಗಳಿಂದ ಕರೆತರಲು ವ್ಯವಸ್ಥೆಯನ್ನ ಮಾಡಲಾಗಿದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಈಗ ವ್ಯವಸ್ಥೆ ಮಾಡಿದ್ದಾರೆ. ಸದ್ಯಕ್ಕಂತೂ ಇದೊಂದು ಘಟನೆ ಆಗಿರೋದು ಎಲ್ಲರನ್ನೂ ಕೂಡ ಈಗ ಒಂದು ರೀತಿಯಲ್ಲಿ ದಿಗ್ಭ್ರಾಂತರನ್ನಾಗುವಾಗ ಮಾಡಿದೆ. ಕಂಡು ಕೇಳರಿಯದ ವಿಮಾನ ದುರಂತದಲ್ಲಿ 274ಕ್ಕೂ ಹೆಚ್ಚು ಜನ ದಾರುಣವಾಗಿ ಸಾವನ್ನಪ್ಪಿದ್ರು. ಮೃತರ ಕುಟುಂಬಸ್ಥರನ್ನ ಕರೆತರಲು ಸರ್ಕಾರ ವ್ಯವಸ್ಥೆಯನ್ನ ಮಾಡ್ತಾ ಇದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಗುರುತಿಸಿರುವ ಸರ್ಕಾರ ಮೃತರ ಕುಟುಂಬಸ್ಥರನ್ನ ಮನೆಗಳಿಂದ ಕರೆತರಲು ವ್ಯವಸ್ಥೆಯನ್ನ ಮಾಡಲಾಗಿದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಈಗ ವ್ಯವಸ್ಥೆ ಮಾಡಿದ್ದಾರೆ. ಸದ್ಯಕ್ಕಂತೂ ಇದೊಂದು ಘಟನೆ ಆಗಿರೋದು ಎಲ್ಲರನ್ನೂ ಕೂಡ ಈಗ ಒಂದು ರೀತಿಯಲ್ಲಿ ದಿಗ್ಭ್ರಾಂತರನ್ನಾಗುವಾಗ ಮಾಡಿದೆ. ಕಂಡು ಕೇಳರಿಯದ ವಿಮಾನ ದುರಂತದಲ್ಲಿ 274ಕ್ಕೂ ಹೆಚ್ಚು ಜನ ದಾರುಣವಾಗಿ ಸಾವನ್ನಪ್ಪಿದ್ರು. ಮೃತರ ಕುಟುಂಬಸ್ಥರನ್ನ ಕರೆತರಲು ಸರ್ಕಾರ ವ್ಯವಸ್ಥೆಯನ್ನ ಮಾಡ್ತಾ ಇದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಗುರುತಿಸಿರುವ ಸರ್ಕಾರ ಮೃತರ ಕುಟುಂಬಸ್ಥರನ್ನ ಮನೆಗಳಿಂದ ಕರೆತರಲು ವ್ಯವಸ್ಥೆಯನ್ನ ಮಾಡಲಾಗಿದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಈಗ ವ್ಯವಸ್ಥೆ ಮಾಡಿದ್ದಾರೆ. ಸದ್ಯಕ್ಕಂತೂ ಇದೊಂದು ಘಟನೆ ಆಗಿರೋದು ಎಲ್ಲರನ್ನೂ ಕೂಡ ಈಗ ಒಂದು ರೀತಿಯಲ್ಲಿ ದಿಗ್ಭ್ರಾಂತರನ್ನಾಗುವಾಗ ಮಾಡಿದೆ.
ಕಂಡು ಕೇಳರಿಯದ ವಿಮಾನ ದುರಂತದಲ್ಲಿ 274ಕ್ಕೂ ಹೆಚ್ಚು ಜನ ದಾರುಣವಾಗಿ ಸಾವನ್ನಪ್ಪಿದ್ರು. ಮೃತರ ಕುಟುಂಬಸ್ಥರನ್ನ ಕರೆತರಲು ಸರ್ಕಾರ ವ್ಯವಸ್ಥೆಯನ್ನ ಮಾಡ್ತಾ ಇದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಗುರುತಿಸಿರುವ ಸರ್ಕಾರ. ಮೃತರ ಕಂಡು ಕೇಳರಿಯದ ವಿಮಾನ ದುರಂತದಲ್ಲಿ 274ಕ್ಕೂ ಹೆಚ್ಚು ಜನ ದಾರುಣವಾಗಿ ಸಾವನ್ನಪ್ಪಿದ್ರು. ಮೃತರ ಕುಟುಂಬಸ್ಥರನ್ನ ಕರೆತರಲು ಸರ್ಕಾರ ವ್ಯವಸ್ಥೆಯನ್ನ ಮಾಡ್ತಾ ಇದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಗುರುತಿಸಿರುವ ಸರ್ಕಾರ. ಮೃತರ ಕುಟುಂಬಸ್ಥರನ್ನ ಮನೆಗಳಿಂದ ಕರೆತರಲು ವ್ಯವಸ್ಥೆಯನ್ನ ಮಾಡಲಾಗಿದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಈಗ ವ್ಯವಸ್ಥೆ ಮಾಡಿದ್ದಾರೆ. ಸದ್ಯಕ್ಕಂತೂ ಇದೊಂದು ಘಟನೆ ಆಗಿರೋದು ಎಲ್ಲರನ್ನೂ ಕೂಡ ಈಗ ಒಂದು ರೀತಿಯಲ್ಲಿ ದಿಗ್ಭ್ರಾಂತರನ್ನಾಗುವಾಗ ಮಾಡಿದೆ. ಕಂಡು ಕೇಳರಿಯದ ವಿಮಾನ ದುರಂತದಲ್ಲಿ 274ಕ್ಕೂ ಹೆಚ್ಚು ಜನ ದಾರುಣವಾಗಿ ಸಾವನ್ನಪ್ಪಿದ್ರು. ಮೃತರ ಕುಟುಂಬಸ್ಥರನ್ನ ಕರೆತರಲು ಸರ್ಕಾರ ವ್ಯವಸ್ಥೆಯನ್ನ ಮಾಡ್ತಾ ಇದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಗುರುತಿಸಿರುವ ಸರ್ಕಾರ. ಮೃತರ ಕುಟುಂಬಸ್ಥರನ್ನ ಮನೆಗಳಿಂದ ಕರೆತರಲು ವ್ಯವಸ್ಥೆಯನ್ನ ಮಾಡಲಾಗಿದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಈಗ ವ್ಯವಸ್ಥೆ ಮಾಡಿದ್ದಾರೆ. ಸದ್ಯಕ್ಕಂತೂ ಇದೊಂದು ಘಟನೆ ಆಗಿರೋದು ಎಲ್ಲರನ್ನೂ ಕೂಡ ಈಗ ಒಂದು ರೀತಿಯಲ್ಲಿ ದಿಗ್ಭ್ರಾಂತರನ್ನಾಗುವಾಗ ಮಾಡಿದೆ. ಕಂಡು ಕೇಳರಿಯದ ವಿಮಾನ ದುರಂತದಲ್ಲಿ 274ಕ್ಕೂ ಹೆಚ್ಚು ಜನ ದಾರುಣವಾಗಿ ಸಾವನ್ನಪ್ಪಿದ್ರು. ಮೃತರ ಕುಟುಂಬಸ್ಥರನ್ನ ಕರೆತರಲು ಸರ್ಕಾರ ವ್ಯವಸ್ಥೆಯನ್ನ ಮಾಡ್ತಾ ಇದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಗುರುತಿಸಿರುವ ಸರ್ಕಾರ. ಮೃತರ ಕುಟುಂಬಸ್ಥರನ್ನ ಮನೆಗಳಿಂದ ಕರೆತರಲು ವ್ಯವಸ್ಥೆಯನ್ನ ಮಾಡಲಾಗಿದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಈಗ ವ್ಯವಸ್ಥೆ ಮಾಡಿದ್ದಾರೆ. ಸದ್ಯಕ್ಕಂತೂ ಇದೊಂದು ಘಟನೆ ಆಗಿರೋದು ಎಲ್ಲರನ್ನೂ ಕೂಡ ಈಗ ಒಂದು ರೀತಿಯಲ್ಲಿ ದಿಗ್ಭ್ರಾಂತರನ್ನಾಗುವಾಗ ಮಾಡಿದೆ. ಕಂಡು ಕೇಳರಿಯದ ವಿಮಾನ ದುರಂತದಲ್ಲಿ 274ಕ್ಕೂ ಹೆಚ್ಚು ಜನ ದಾರುಣವಾಗಿ ಸಾವನ್ನಪ್ಪಿದ್ರು. ಮೃತರ ಕುಟುಂಬಸ್ಥರನ್ನ ಕರೆತರಲು ಸರ್ಕಾರ ವ್ಯವಸ್ಥೆಯನ್ನ ಮಾಡ್ತಾ ಇದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಗುರುತಿಸಿರುವ ಸರ್ಕಾರ. ಮೃತರ ಕುಟುಂಬಸ್ಥರನ್ನ ಮನೆಗಳಿಂದ ಕರೆತರಲು ವ್ಯವಸ್ಥೆಯನ್ನ ಮಾಡಲಾಗಿದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಈಗ ವ್ಯವಸ್ಥೆ ಮಾಡಿದ್ದಾರೆ. ಸದ್ಯಕ್ಕಂತೂ ಇದೊಂದು ಘಟನೆ ಆಗಿರೋದು ಎಲ್ಲರನ್ನೂ ಕೂಡ ಈಗ ಒಂದು ರೀತಿಯಲ್ಲಿ ದಿಗ್ಭ್ರಾಂತರನ್ನಾಗುವಾಗ ಮಾಡಿ. ನೆನಪಿನ್ನು ಹಸಿ ಹಸಿ ಆಗಿರುವಾಗಲೇ ಅದರ ವಿಚಾರ ಪ್ರಸ್ತುತ ಇರುವಾಗಲೇ ಮತ್ತೊಂದು ಭೀಕರ ದುರಂತ ಸಂಭವಿಸಿದೆ. ವಿಮಾನ ಪತನದ ಬಳಿಕ ಮತ್ತೊಂದು ದುರಂತ. ಇದು ಕೇದಾರನಾಥದಲ್ಲಿ ಹೆಲಿಕಾಪ್ಟರ್ ಪತನ ಆಗಿದೆ. ಇದರಲ್ಲಿ ಪೈಲಟ್ ಸೇರಿ